ಬನ್ರಿ ಒಳಕ್ಕೆ ಹೋಗೋಣ. ಇದ್ಯಾಕ್ರಿ ನನ್ನ ಮಾನ ಮರವದ ಹಿಂಗೆ ತೆಗಿತಾ ಇದ್ದೀರಾ ನೀವು? ಥೂ ಬಾರಪ್ಪ ಸ್ವಾಮಿ. ಓ ಪಿಯೆ ಪಿಯೆ, ಓ ಪಿಯೆ ಪಿಯೆ. ಇದ್ಯಾಕ್ರಿ ನಿಮ್ಗೇನಾಯ್ತು ಈಗ? ರತ್ನಿಯೇ ರತ್ನಿಯೇ, ಅಯ್ಯೋ ಸ್ವಾಮಿ ನಿಮ್ಗೇನಾಯ್ತು ಈಗ? ಇದಕ್ಕಿದ್ದಂಗೆ ಹಿಂಗಾಳು ಬರ್ತದಲ್ಲ, ಕಣ್ಣಲ್ಲಿ ಗಂಗೆ ತುಂಗೆ ಎಲ್ಲ ಹರಿತದೆ. ಇದಕ್ಕಿದ್ದಂಗೆ ಏನಾಯ್ತು ಸ್ವಾಮಿ ನಿನ್ಕ? ನಮ್ಮಪ್ಪ ಇನ್ನು ನನ್ನ ಚಿಕ್ಕವರಿರ್ಬೇಕಾದ್ರೆ ಒಂದು ತೋಟದಲ್ಲಿ ನನ್ನ ಹಣ ಇಕ್ಬಿಟ್ಟಿದ್ದ, ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ಅದಕ್ಕ ಈಗೇನಾಯ್ತು ನಿಂಕ? ತೋಟದಲ್ಲಿ ಎಷ್ಟೇ ಕಷ್ಟ ಪಡ್ತಿದ್ದೆ ಗೊತ್ತಾ? ಬಳಿ ಮಗ ನಮ್ಮಪ್ಪ ₹1 1 ಪೈಸಾನು ಕೊಡ್ತಾ ಇರಲಿಲ್ಲ, ಎಲ್ಲ ಈಸ್ ಮಾಡಿಕೊಬಿಡೋನು. ಅದೆಲ್ಲ ಮುಗ್ದಾಗಿರೋ ಕತೆ. ಇವಾಗ ಯಾಕಯ್ಯ ಎದ್ದು ನಡೀರಿ ಫಸ್ಟ್. ಇಷ್ಟೊಂದು ಹೊತ್ತಾಗದೆ ಇನ್ನೂ ನಿದ್ದೆ ಬಂದಿಲ್ಲ ನಿಮ್ಕ? ರತ್ನಿ, ನಿನ್ನ ಹತ್ರ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡು ನನ್ನ ಮನಸ್ಸು ಭಾರ ಕಳ್ಕೋಬೇಕು ಕಣಮ್ಮಿ. ಅಮ್ಮಿ ನೀನು ಇಲ್ಲೇ ಕೂತ್ಕೋ, ನನ್ನ ಮನಸ್ಸಲ್ಲಿರೋದವೆಲ್ಲ ಹೇಳ್ಕೊತೀನಿ ಕಣಮ್ಮಿ. ನಾನು ಹೊಲದ ಕೆಲಸ ಮಾಡಬೇಕಾದ್ರೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಹೆಂಗಿದ್ಲು ಗೊತ್ತಾ ಅವಳು? ಹೆಂಗಿದ್ಲಂದ್ರೆ ರಂಬೆ ಮೇಣಕ್ಕೆ ಊರ್ವಸಿ ನಮ್ಮೂರು ಮಿಕ್ಸಿಲಿ ಹಾಕಿ ಗಿಡ 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 ಅಂತ ತಿರುಗಿಸಿ ಬರುತ್ತಲ್ಲ, ಹಂಗಿದ್ಲು ನೋಡು. ಏನೇನು ಬಗಳ್ತಾನ ಬಗಲಿ, ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೆ. ರತ್ನಿ, ನಾನು ಹುಡುಗಿ ಹೆಸ್ರೇನು ಗೊತ್ತಾ? ಪಂಕಜ. ನಾನು ಅವಳನ್ನ ಪಂಕು ಪಂಕು ಅಂತ ಕರೀತಾ ಇದ್ದೆ ಪ್ರೀತಿಯಿಂದ. ಅಯ್ಯೋ ನೀನು ಬಾಯಿ ಸೇದ್ಲಿ. ನನ್ನನ್ನು ಒಂದೇ ಒಂದು ದಿನ, ಒಂದಿನೂ ಬೇಡ, ಒಂದು ನಿಮಿಷ ಆದರೂ ಕ್ಲೀನಾಗಿ ನನ್ನ ಜೊತೆ ಮಾತಾಡಿದ್ದೇನಲ್ಲ ನೀನು? ನನಗೊಂದಿನೂ ಪ್ರೀತಿಯಿಂದ ಮಾತಾಡಿಲ್ಲ. ಅದ್ಯಾವಳ ಊರ್ಬಸುಡಿಗೆ ರಂಬೆ ಊರ್ವಶಿ ಮೇನಕ್ಕೆ ಪಂಕು ಅಂತ ಕರೀತಾನಂತೆ, ಪಂಕು ಅಂತ. ನಿನ್ನ ಜನ್ಮಕ್ಕೆ ಹೋಗು. ಏಯ್, ನೀನು ಏನಿದ್ರು ನಂಗೆ ಮಾತ್ರ ಬೈಬೇಕು, ಅವಳಕ್ಕೆಲ್ಲ ನೀನು ಬೈಯೋ ಥರ ಇಕ್ಕೋಬೇಡ ನೀನು. ಅವಳಕ್ಕೇನಾರ ಅಂದರೆ ನನ್ನಂತೂ ಸರಿ ಇರೋಲ್ಲ, ನೋಡ್ತಾ ಹೇಳ್ತಾ ಇದ್ದೀನಿ. ಏಯ್, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಕಣಮ್ಮಿ ನಿಂಕ. ಅದ್ಯಾವಳ ಡಿಂಗು ಬಿಲ್ಲೆ ಬಗ್ಗೆ ಮಾತಾಡೋಕ್ಕೆ ನಾನು ಯೋಗ್ಯತೆ ಬಗ್ಗೆ ಮಾತಾಡ್ತೇನೆ. ಬೆಳಗ್ಗೆ ನಿಂಗೆ ಕಿಟ್ಟಾಕ್ರೆ ಕೇಳಲ್ಲ, ನಿಂಗೆ ಕಿಟ್ಟಾಕ್ರೆ ಕೇಳು. ಹಾಕಬೇಡ ಹೋಗಿಲಿ, ನೀನು ಇಟ್ಟಿಗೆ ಯಾವನ್ನೇ ಕೈಕೊಂಡಿರ್ತಾನೆ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ. ನೀನು ಮಾಡೋ ಅಡುಗೆಗ ಇವಳು ದೊಡ್ಡದಾಗ ಕೊಚ್ಕೊಳೋದು ಬೇರೆ. ಏಯ್ ಹೋಗ್ಯ ಒಳಕ. ಈಗೇನು ಬಟ್ಟೆ ಎಲ್ಲ ಒಳಕ ನೀನು? ಇಲ್ಲೇ ಬಿದ್ದು ಸಾಯಿ ಹೋಗಿ ನನಗೇನು, ನಾನು ಹೋಯ್ತೀನಿ ಒಳಕ. ನಡಿಲ್ಲ ಬೇಕಪ್ಪ, ನಡಿಲ್ಲ ಒಳಕ. ಬರಲ್ಲ ಕಣೆ ಮೀನು, ಬರಲ್ಲ. ನಾನು ಇಲ್ಲೇ ಮಲ್ಕೋತೀನಿ. ಹೋಗು, ನೀನೇ ಹೋಗಿ ಒಳಕ. ಆಮೇಲೆ ಮಧ್ಯರಾತ್ರಿ ಏನಾದ್ರು ಎದ್ದು ಬಾಕ್ಲಿಗೆ ತಡ್ದ ಅಂತ ಏನಿಲ್ಲ, ಆಮೇಲೆ ಮೆಟ್ಟಲ್ಲಿ ಹಾಕ್ಬಿಡ್ತೀನಿ ನೋಡಿ ನಿಂಕಂತ. ಹೋಗಿ ಆಯಿತು ಸರಿ, ಹೋಗಿ ನೀನಲ್ಲಿ ಫಸ್ಟ್ ನೀನು ಹೋಗಿ. ನಿನ್ನ ಮೂತಿ ನೋಡೋಕ್ಕೂ ನಂಗೆ ಆಗೋಕ್ಕಿಲ್ಲ, ಹೋಗಿ ಒಳಕ. ಬೇಕಪ್ಪ, ನೀನೇನು ಅಳಗಿಸ್ಕೊಂಡ? ನಡಿಲ್ಲ ಒಳಕ ನೀನು. ನಾನು ಬಾಕ್ಲು ಹಾಕೊಂಡ್ರೆ ತೆಗಿಯಕ್ಕಿಲ್ಲ ಕಣಯ್ಯ. ಇನ್ನೊಂದಪ್ಪ ಹೇಳ್ತಾ ಇದ್ದೀನಿ, ಬತ್ತಿಯಾ ಇಲ್ವಾ? ನಿಂಗೆ ಎಸ್ಸತಿನೇ ಹೇಳ್ಬೇಕು, ಒಂದ್ಸತಿ ಹೇಳ್ರೆ ಅರ್ಥ ಆಗೋಕ್ಕಿಲ್ವೇನೆ ನಿಂಕ? ನಡಿಯ ನೀನು. ಅದು ಬೇಕು ನನ್ನ ಮಗ ಕಂಡಿದ್ನಾಗತ್ತೆಲ್ಲ ಈ ಸಂಸಾರ, ಈ ಹೆಂಡತಿ ಮಕ್ಕಳು ಅನ್ನೋದನ್ನೆಲ್ಲ. ಹೌದು, ಜೀವನನೇ ಬೇಸತ್ತೋಗ್ಬಿಟ್ಟೈತೆ. ಹೋಗು. ಮಧ್ಯರಾತ್ರಿಲಿ ಏನಾದ್ರು ಹಿಂಗೆ ತಿರ್ಕೊಂಡು ನನ್ನ ಹೆಂಡತಿ ಮುಖ ನೋಡಿದ್ರೆ ದೆವ್ವ ನೋಡ್ದಂಗೆ ಆಗುತ್ತೆ. ಹಂಗೆ ಹಾರ್ಟ್ ಅಟ್ಯಾಕೇ ಆಗ್ಬಿಡ್ಬೇಕು, ಹಂಗಿರ್ತಾಳೆ. ಯಪ್ಪ, ಇಲ್ಲೇ ಮಲ್ಕೊಳ್ಳೋಣ ಇರು. ಏನು ಒಳಗಡೆ ಮಲ್ಕೊಳ್ಳೋದು, ತಣ್ಣಗೆ ಗಾಳಿ ಬೀಸ್ತೈತೆ, ಇಲ್ಲೇ ಮಲ್ಕೊಬಿಡ್ತೀನಿ ಇವತ್ತು. ಚಾಪೆ
ಅಯ್ಯೋ ಕುಂಬಳಕಾಯಿ ಮೂತಿವಳು ಶಾಪೇನೂ ಕೊಡಲಿಲ್ಲ ಬ್ರಷಿಟು ಕೊಡಲಿಲ್ಲ ಅಲ್ಲಪ್ಪ. ತುತ್ತು ಅನ್ನ ತಿನ್ನೋಕೆ ಪೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಪೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈಯಗಳ ಜಾಗ ಸಾಕು ಆಯಾಗಿರೋಕೆ ಆಯಾಗಿರೋಕೆ. ತುಂಬ್ಕೊಳ್ಳಿಯೇ ತುಂಬ್ಕೊಳ್ಳಿಯೇ, ಅವಳಂತೂ ಅಲ್ಲ, ಮನೆ ಒಳಗಡೆ ಅವಳೆ. ಇದು ಯಾರಪ್ಪ? ಇವಳು ಕಿಟಕಿನೂ ಹಾಕಿಲ್ಲ ಅನ್ಸುತ್ತೆ. ಕಿಟಕಿ ಹೊಡ್ಕೋತಿರೋದಕ್ಕೆ ಹೊಡ್ಕೋತೈತಲ್ಲಪ್ಪ.